ಮಂತ್ರಿ ಸೈನ್ಯಾಧೀಕ್ಷರೇ, ಮಂತ್ರಿ ಸೈನ್ಯಾಧೀಕ್ಷರೇ, ಮಂತ್ರಿ ಸೈನ್ಯಾಧೀಕ್ಷರೇ, ಬಾ 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 ಶಂಕರ ಮೊರಗಿಡುವನು ಪ್ರಭುವೆ ಬಾ ಸ್ವಾಮಿ ಭಕ್ತರ ಸುತ ಪವನೇ ಅರನೆ ಕರುಣಾಳು ಬಾಬಾ ಬಾಬಾ ಬಾ ಶಂಕರ. ಈ ಮೌನ ಏಕ ಪ್ರಭು ದೇವ, ಈ ಮೌನ ಏಕ ಪ್ರಭು ದೇವ, ನೀನೇ ನವರಸ ಕಳಾದರ ಶ್ಯಾಮಗಾನಲೋನ ದೂತ ಪ್ರಿಯಕರ, ನೀನೇ ನವರಸ ಕಳಾದ ಶ್ಯಾಮ ಗಾನ ನಾಟ್ಯ ಲೋಲ ಶ್ಯಾಮಗಾನ ನಾಟ್ಯಲೋ, ಶ್ಯಾಮಗಾನ ನಾಟ್ಯಲೋಲ, ಶ್ಯಾಮಗಾನ ನಾಟ್ಯಲೋಲ, ಶ್ಯಾಮಗಾನ ನಾಟ್ಯಲೋಲ ಪ್ರಿಯ, ಶ್ಯಾಮಗಾನ ನಾಟ್ಯಲೋಲ ವಿಠಲ ಬಾಬಾ ಬಾಬಾ ಬಾ ಶಂಕರ. ಸೈನ್ಯಾಧೀಕ್ಷರೇ, ಯೋಗೇಂದ್ರ ಭೂಷಣನೆ ಸೂರಾದಿ ವಂದಿತ ನಾಗೇಂದ್ರ ಭೂಷಣನೆ, ಯೋಗೇಂದ್ರ ಭೂಷಣನೆ ಸೂರಾದಿ ವಂದಿತ ನಾಗೇಂದ್ರ ಭೂಷಣನೆ, ಪಾರ್ವತೀನಾಥ ಸುಪ್ರೀತ ಮಾತ, ಪಾರ್ವತೀನಾಥ ಸುಪ್ರೀತ ಮಾತ, ಪಾರ್ವತೀನಾಥ ಸುಪ್ರೀತ ಮಾತ, ಪಾರ್ವತೀನಾಥ ಸುಪ್ರೀತ ಮಾ, ನೀನೇ ನವರಸ ಕಳಾದರ ಶ್ಯಾಮ ಗಾನ ನಾಟ್ಯ ಲೋಲ, ಶ್ಯಾಮಗಾನ ನಾಟ್ಯ ಲೋಲ, ಶ್ಯಾಮಗಾನ ನಾಟ್ಯ ಲೋಲ,
ಶವಗಾನ ನಾಟ್ಯ ಲೋಲ ಚಾವಗಾನ ನಾಟ್ಯ ಲೋಲ ಪ್ರಿಯಕರ ಬಾಬಾ ಬಾಬಾ ಬಾ ಶಂಕರ ಮಂತ್ರಿ ಸೈನ್ಯಾಧೀಶರೇ ತ್ರಿಜಗತ್ ಭೀಕರನೆನಿಸುತ್ತೆ ಪ್ರಬಲವಾದ ಸೈನ್ಯದೊಳ್ ನಾ ಮೆರೆಯುತ್ತಿರ್ಪೇ ಆ ಅಜಹರಿ ರುದ್ರೇಂದ್ರಾದಿಗಳ್ ಗಡಗಡನೆ ನಡುಗಿ ಬರೆನಗೆ ಏ ಆ ಮಂತ್ರಿ ಸೈನ್ಯಾಧೀಶರೇ ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನ ಯಾರಿಗರೆ ಧರೆಯೊಳಗೆ ಧರೆಯೊಳಗೆ ಭುಜಬಲ ಶೌರ್ಯದಿ ಮೆರೆಯುವ ಎನಗೆ ಸಮಾನ ಯಾರಿಗರೆ ಧರೆಯೊಳಗೆ ಧರೆಯೊಳಗೆ ಗಡಗಡನೆ ಪಡ ನಡುಗಿಸಿ ವೈರಿಯ ಗಡಗಡನೆ ಪಡ ನಡುಗಿಸಿ ವೈರಿಯ ಹಿಡಿದು ಬೆಳೆದು ಶಿರ ಕಡಿದಿಡುವೆ ಹಿಡಿದು ಬೆಳೆದು ಶಿರ ಕಡಿದಿಡುವೆ ಎದೆಯನ್ನು ಮೆಟ್ಟೆ ಸದಬಲ ಗುಟ್ಟೆ ಎದೆಯನ್ನು ಮೆಟ್ಟೆ ಸದಬಲ ಗುಟ್ಟೆ ಹುಂಡ ಮುಂಡಗಳ ತುಂಡುಗೈಯುವೆ ಭುಜಬಲ್ಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರ್ಯಾರಿಗರೆ ಗರೆಯೊಳಗೆ ಗರೆಯೊಳಗೆ ಮಂತ್ರಿ ಸೈನ್ಯಾಧೀಶರೇ ನಿಮ್ಮಗಳ ಸಹಾಯದಿಂದಲೂ ಮತ್ತು ನನ್ನ ಭುಜಬಲ ಪರಾಕ್ರಮದಿಂದಲೂ ಇದುವರೆಗೂ ನನ್ನನ್ನು ಎದುರಿಸಲು ಬಂದ ಅನೇಕ ನರ ಅಧಮರನ್ನು ದುರದಲ್ಲೇ ಸರಬಡೆದು ಸೂರಾಗ್ರೇಸನೆಂಬ ಬಿರುದನ್ನು ಪಡೆದಿರುವ ನನಗ್ಯಾರು ತಾನೇ ಸಾಟಿ? ಮಹಾಮಂತ್ರಿಗಳೇ, ನಮ್ಮ ರಾಜ್ಯದ ಕಾರ್ಯಭಾರವನ್ನು ತಿಳಿಸುವರಾಗಿ. ಆಗಬಹುದು ಪ್ರಭು. ಸರೋಜನರ ವರಂ ಪಿಡಿದು ಸುರಾವಳಿಯ ಗೆಲ್ಲುವೆ. ಬಲ ಬಲ ಮಂತ್ರಿ. ಸರೋಜನರ ವರಂ ಪಿಡಿದು ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ, ಸುರಾವಳಿಯ ಗೆಲ್ಲುವೆ. ಸರಿಯದಾರು ಬಿರುದು ನಾಲ್ಕು ಮೂರು ಲೋಕದೋಳು. ಬಲ ಬಲ ಮಂತ್ರಿ. ಸರಿಯದಾರು ಬಿರುದು ನಾಲ್ಕು ಮೂರು ಲೋಕದೋಳು. ವಿರೋಧಿಗಳು ಅದಾರಿಹರು ತರಂತರದಿ ತೋರ್ಪೆ, ತರಂತರದಿ ತೋರ್ಪೆ, ತರಂತರದಿ ತೋರ್ಪೆ. ಮಹಾಪ್ರಭು, ಅನೇಕ ರಾಜರುಗಳನ್ನ ಘೋರ ರಣರಂಗದಲ್ಲಿ ಸದಬಡಿದು ಯಮನಿ ಗಮನಂತಿರುವ ನಿಮ್ಮ ಪರಾಕ್ರಮವನ್ನು ಅರಿಯಲು ಯಾರಿಗೆ ತಾವೇ ಸಾಧ್ಯ? ಬೇಷ್ ಮಂತ್ರಿ, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಪ್ರಭು. ಸೈನ್ಯಾಧೀಶರೇ, ಪ್ರಭು, ನಮ್ಮ ಸೈನ್ಯದ ಬಲಾಬಲಗಳನ್ನು ತಿಳಿಸುವರಾಗಿ. ವಿಜ್ಞಾಪಿಸುವನು. ಒಡೆಯನಿಗೆ ನುಡಿಯ, ಒಡೆಯನೇ ನುಡಿಯ, ನಮ್ಮ ರಾಜ್ಯದ ಬಲಾಬಲವನ್ನು ತಿಳಿಸುವೆನೋ. ಮಹಾಪ್ರಭು, ಸೈನ್ಯಾಧೀಶರೇ, ಯಾರು ಸಮರು ಎನಗೆ ಈ ದೊರೆಯೊಳಗೆ, ಯಾರು ಸಮರು ಎನಗೆ, ಯಾರು ಸಮರು ಎನಗೆ ಈ ದೊರೆಯೊಳಗೆ, ಯಾರು ಸಮರು ಎನಗೆ. ತಿರುಗಿ ತಿರುಗಿಸಿ ವೈರಿಗಳನ್ನ,
ಕೋಯಿಲೆಗಳನ್ನ ಸೆರೆಬಡಿಯುವನು ರಣದೊಳಗೆ ತಿರುಗಿ ತಿರುಗಿ ಕೋಯಿಲೆಗಳನ್ನ ಸೆರೆಬಡಿಯುವನು ರಣದೊಳಗೆ ಕಡು ದುರಾತ್ಮರ ಒಡಲು ಬಗೆದು ಕಡು ದುರಾತ್ಮರ ಒಡಲು ಬಗೆದು ವಿಜಯ ಪಡೆದು ರಣದೊಳಗೆ ವಿಜಯ ಪಡೆದು ರಣದೊಳಗೆ ವಿಜಯ ಪಡೆದು ರಣದೊಳಗೆ ಮಹಾಪ್ರಭು ಸೈನ್ಯಾಧೀಕ್ಷರೇ, ನಮ್ಮ ರಾಯ ಕಂಡರಿ ಮಹಾರಾಜರು ದಿಕ್ಕೆಟ್ಟಿ ಹೋಗುವಂತೆ ನೋಡಿ ಮತ್ತೇನಪ್ಪಣೆ? ಬೇಸ್ ಸೈನ್ಯಾಧೀಕ್ಷರೇ, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು ಬಳಿರೆ ಭೂಮಿಯೊಳ್ ಸಮರ್ಯ ರೇಹರ ಬಳಿರೆ ಭೂಮಿಯೊಳ್ ಸಮರ್ಯ ರೇಹರ ಬಾಪು ಬಾಪು ನಾವು ಶೂರರು ಬಾಬು ಬಾಪು ನಾವು ಶೂರರು ಬಳಿರೆ ಭೂಮಿಯೊಳ್ ಸಮರ್ಯ ರೇಹರ ಬಾಪು ಬಾಪು ನಾವು ಶೂರರು ಬಾಬು ಬಾಪು ನಾವು ಶೂರರು ವರುಷದಿ ನಾನು ರಾಜ್ಯವನ್ನಾಳ್ವೆ ಮಂತ್ರಿ ಸೈನ್ಯಾಧಿ ಬೆಂಬಲದಿಂದ. ಮಂತ್ರಿ ಸೈನ್ಯಾಧೀಶರೇ, ವರುಷದಿ ನಾನು ರಾಜ್ಯವನ್ನಾಳ್ವೆ ಮಂತ್ರಿ ಸೈನ್ಯಾಧಿ ಬೆಂಬಲದಿಂದ. ಯಕ್ಷರ ಕಿನ್ನರ ಕಿಂಪುರುಷರನು ಯಕ್ಷರ ಕಿನ್ನರ ಕಿಂಪುರುಷರನು ಯಕ್ಷರ ಕಿನ್ನರ ಕಿಂಪುರುಷರನು ಲೆಕ್ಕವಿಲ್ಲದೆ ಜಯಿಸುವೆನು ನಾಂ ಲೆಕ್ಕವಿಲ್ಲದೆ ಜಯಿಸುವೆನು. ಬಳಿರೆ ಭೂಮಿಯೊಳ್ ಸಮರ್ಯ ರಿಹರ ಬಳಿರೆ ಭೂಮಿಯೊಳ್ ಸಮರ್ಯ ರಿಹರ ಬಾಪು ಬಾಪು ನಾವು ಶೂರರು ಬಾಬು ಬಾಪು ನಾವು ಶೂರರು ನಾವು ಶೂರರು ನಾವು ಶೂರರು. ಶಹಬಾಷ್ ವೀರರೇ, ಮಹಾಪ್ರಭು ನಿಮ್ಮಂತಹ ಮಂತ್ರಿ ಸೈನ್ಯಾಧಿಪತಿಗಳು ನನ್ನ ಆಸ್ಥಾನದಲ್ಲಿರಬೇಕಾದರೆ ನನಗೆ ಆನಂದವೇ. ಕಮಲಾವತಿ ಪಟ್ಟಣಕ್ಕೆ ರಾಜನಾದ ನಮ್ಮ ಮಾವ ಸೋದರ ಮಾವನಾದ ಕಮಲೇಶ ರಾಜನ ಮಗಳು ರತಿದೇವಿಯನ್ನು ನಾನು ಲಗ್ನ ಮಾಡಿಕೊಳ್ಳಬೇಕೆಂದಿರುವೆನು. ಅದೂ ಅಲ್ಲದೆ ನಮ್ಮ ಅಕ್ಕನವರಾದ ಸಾಂಖ್ಯೆ ರಾಣಿಯವರ ಸಮ್ಮುಖದಲ್ಲಿ ಕೆಲವು ಮಾತುಗಳನ್ನು ಆಡಬೇಕಾಗಿದೆ. ಆದ್ದರಿಂದ ಕಮಲಾವತಿ ನಗರಕ್ಕೆ ಹೊರಡಲು ರಥವನ್ನು ಸಿದ್ಧಪಡಿಸುವರಾಗಿ. ಮಂತ್ರಿ ಸೈನ್ಯಾಧೀಕ್ಷರೇ, ನಾನು ಬರುವವರೆಗೂ ನಿಮ್ಮ ಕಾರ್ಯದಲ್ಲಿ ನಿರತರಾಗಿರಿ. ಅಕ್ಕನವರಿಗೆ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಇದೋ ಈ ಪೀಠದಲ್ಲಿ ಕುಳಿತುಕೋ. ನೀನು ಬಂದ ಸಮಾಚಾರವೇನು ಸಹೋದರ? ಅಕ್ಕ, ನನ್ನ ಪ್ರೀತಿಯ ಮುದ್ದಿನ ರತಿಯಲ್ಲಿ ಮಾವನವರು ಸಹ ಕಾಣುತ್ತಿಲ್ಲವಲ್ಲ? ಇಬ್ಬರು ಇಲ್ಲೇ ಎಲ್ಲೋ ಹೊರಟಿರುವರು. ನೀನು ಬಂದ ಕಾರಣವೇನು? ಅಕ್ಕ, ನಾನು ಬಂದ ಸಮಾಚಾರವೇನೆಂದರೆ ನಿಮ್ಮ ಪುತ್ರಿ ರತಿದೇವಿಯನ್ನು ನಾನು ಲಗ್ನ ಮಾಡಿಕೊಳ್ಳಬೇಕೆಂದು ಅಪೇಕ್ಷಿಸಿ ನಿಮ್ಮ ಅನುಮತಿಯನ್ನು ಕೇಳಲು ಬಂದಿರುವೆನು. ಇದಕ್ಕೆ ನಿಮ್ಮ ಅಭಿಮತ? ನನ್ನ ಅಭಿಮತವೂ ಇರುವುದು. ಅಕ್ಕ, ಹಾಗಾದರೆ ಶುಭ ದಿನವನ್ನು ನೋಡಿ ಪರಿವಾರ ಸಮೇತನಾಗಿ ಹೊರಟು ಬರುತ್ತೇನೆ. ವೇಳೆಯಾಯಿತು, ನಾನಿನ್ನು ಹೋಗಿ ಬರಲೇ ಅಕ್ಕ? ನಿನಗೆ ಮಂಗಳವಾಗಲಿ. ಹೋಗಿ ಬಾ ಸಹೋದರ. ದಾರಿ ಕಾಣದೆ ಪರಿತಪಿಸಿರೆ ನಯ್ಯ ವರದಾಯಕನಿ ಶ್ರೀವಾಸುದೇವನಿ. ದಾರಿ ಕಾಣದೆ ಪರಿತಪಿಸಿರೆ ನಯ್ಯ
ಧರ್ಮರಾಜನು ನನಗೆ ಇಷ್ಟೊಂದು ಅವಮಾನ ಮಾಡಿದನೆ. ನಿನ್ನನ್ನು ಅಪಮಾನ ಮಾಡಿದ್ದಲ್ಲದೆ ಅವನ ಆ ಸ್ಥಾನದಿಂದ ನನ್ನನ್ನು ಆಚೆಗೆ ಹೋಗು ಎಂದು ತಳ್ಳಿಸಿದನಲ್ಲ. ಈ ಅಪಮಾನವನ್ನು ನಾನು ಅದು ಹೇಗೆ ತಾನೇ ಸಹಿಸಲಿ? ಪರಮಾತ್ಮ, ನನ್ನನ್ನು ಕ್ಷಮಿಸಿ ಬಿಡು. ಪರಮಾತ್ಮ, ನನ್ನನ್ನು ಕ್ಷಮಿಸಿ ಬಿಡು. ದೇವಿ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ. ಛೀ ದುಷ್ಟ, ದೂರ ಸರಿದು ಮಾತನಾಡು. ತುಂಬಿದ ರಾಜಸಭೆಯಲ್ಲಿ ನನ್ನನ್ನು ಆಸ್ಥಾನದಿಂದ ಆಚೆಗೆ ತಳ್ಳಿಸಿ ಈಗ ಇಂತಹ ಜನರಿಲ್ಲದ ಅರಣ್ಯದಲ್ಲಿ ಬಂದು ನನ್ನನ್ನು ಕ್ಷಮೆ ಯಾಚಿಸುತ್ತಿರುವೆಯಲ್ಲ, ನಿನಗೆ ತಕ್ಕ ಶಿಕ್ಷೆಯಾಗದ ಹೊರತು ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ. ಅಮ್ಮ ದ್ರೌಪದಾದೇವಿ, ದಿನನ ಕರುಣಿಸಿ ಕೊರೆಯುವುದು ಅಮ್ಮ, ತಿಳಿಯದೆ ನಾನಿನ್ನ ನಿಂದಿಸಿದೆ. ಅಮ್ಮ ದ್ರೌಪದಾದೇವಿ, ದಿನನ ಕರುಣಿಸಿ ಕೊರೆಯುವುದು ಅಮ್ಮ, ಅರಿಯದೆ ನಾನಿನ್ನ ನಿಂದಿಸಿದೆ. ಅಮ್ಮ ದ್ರೌಪದಾದೇವಿ, ಕುವರ ಮನ್ಮಥನಿಗೆ ಕುವರಿ ರತಿಯನಿಷ್ಟೋ. ಸತ್ಯವಾಗಿ ಹೇಳಿದ್ದೀರಾ? ಕುವರ ಮನ್ಮಥನಿಗೆ ಕುವರಿ ರತಿಯನಿಷ್ಟೋ, ಸಂತಸದಿಂದ ಲಗ್ನವಗೈಯುವೆ. ಸಂತಸದಿಂದ ಲಗ್ನವಗೈಯುವೆ. ದಿನನ ಕರುಣಿಸಿ ಕೊರೆಯುವುದು ನೀ ಅಮ್ಮ, ಅರಿಯದೆ ನಾನಿನ್ನ ನಿಂದಿಸಿದೆ. ಅಮ್ಮ ದ್ರೌಪದಾದೇವಿ, ಅರಿಯದೆ ನಿನ್ನನ್ನು ನಿಂದಿಸಿ ನಾನು ಕ್ಷಮೆಯನ್ನು ಯಾಚಿಸುವೆನು. ನಿನ್ನ ಮಾತಿನಂತೆ ನನ್ನ ಮಗಳಾದ ರತಿಯನ್ನು ಆ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡುವೆನು. ಈ ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ನಿಮ್ಮ ಮಾತು ಸತ್ಯವೇ ಮಹಾರಾಜ? ಹೌದು ತಾಯಿ. ಹಾಗೆ ಆಗಲಿ. ಹಾಗಾದ್ರೆ ಈಗಲೇ ಹೋಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಮನ್ಮಥನ ಲಗ್ನಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೆ ಎಂದು ಹೇಳಿ ನಾನು ಹಾಗ ನನ್ನ ಬಂಧು ಬಾಂಧವರು ನಿಮ್ಮ ಆಸ್ಥಾನಕ್ಕೆ ಬರುತ್ತೇವೆ. ಆಗಬಹುದೇ? ಆಗಬಹುದು ತಾಯಿ. ಹಾಗೆ ಆಗಲಿ. ಅಯ್ಯೋ, ಇದೆಂತ ಅನರ್ಥವಾಯಿತು. ತುಂಬಿದ ರಾಜಸಭೆಯಲ್ಲಿ ನನ್ನ ತಂದೆಯು ಶ್ರೀಕೃಷ್ಣ ಪರಮಾತ್ಮನನ್ನು ಹಾಗೂ ದ್ರೌಪದಿ ದೇವಿಯನ್ನು ಅಪಮಾನಗೊಳಿಸಿದರು. ಅಯ್ಯೋ, ಇದೆಂತ ಅನರ್ಥವಾಯಿತು. ಪುತ್ರಿ ರತಿದೇವಿ, ನಿನ್ನ ಕಣ್ಣಿನಲ್ಲಿ ದುಃಖ ಕಂಬನಿಯು ಹರಿಯುತ್ತಿರಲು ಕಾರಣವೇನು? ನನ್ನ ದುಃಖಕ್ಕೆ ನೀವೇ ಕಾರಣರು. ನಿನ್ನೆ ದಿವಸ ತುಂಬಿದ ರಾಜಸಭೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಹಾಗೂ ಆ ದ್ರೌಪದಿ ದೇವಿಯನ್ನು ಅಪಮಾನಗೊಳಿಸಿ ಸಭೆಯಿಂದ ಆಚೆಗೆ ತಳ್ಳಿಸಿದೆ ಅಲ್ಲವೇನು? ಏನು, ನಾನು ಕಾರಣನೇ? ಅಮ್ಮ ಪುತ್ರಿ, ನಾನು ಮಾಡಿದ ಅಪರಾಧವನ್ನು ಆ ದ್ರೌಪದಾದೇವಿಯನ್ನು ಕಂಡು ನಾನು ಮಾಡಿದ ಅಪರಾಧವನ್ನು ಕ್ಷಮೆಯನ್ನು ಯಾಚಿಸಿ ಮನ್ಮಥನೊಡನೆ ನಿನ್ನ ಲಗ್ನವನ್ನು ಮಾಡಲು ನಿಶ್ಚಯಿಸಿಕೊಂಡು ಬಂದಿರುವೆನು. ಈ ವಿಚಾರವನ್ನು ನಿಮ್ಮ ತಾಯಿಯವರಿಗೆ ತಿಳಿಸೋಣ, ನಡೆ. ಕುಮಾರಿ ರತಿದೇವಿ, ಅಮ್ಮ, ತಂದೆ ಮಗಳು ಇಬ್ಬರು ಸಂತೋಷವಾಗಿರುವರಲ್ಲ, ಕಾರಣವೇನು? ಮನೋಹರಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಪುತ್ರನಾದ ಮನ್ಮಥನೊಡನೆ ನಮ್ಮ ಪುತ್ರಿಯನ್ನು ಕೊಟ್ಟು ಲಗ್ನ ಮಾಡಲು ಒಪ್ಪಿಕೊಂಡು ಬಂದಿರುವೆನು. ಶ್ರೀಕೃಷ್ಣನ ಪರಮಾತ್ಮನ ಹೆಸರನ್ನು ಕೇಳಿದರೆ ನೀವು ಕೋಪಗೊಂಡಿರುವರಲ್ಲ, ಆದರೆ ನೀವು ರತಿಯನ್ನು ಕೊಟ್ಟು ವಿವಾಹ ಮಾಡಲು ಒಪ್ಪಿರುವಿರಾ? ಇಂಥ ಸಂಬಂಧವನ್ನು ಬೆಳೆಸಿದವರಾರು? ಹಸ್ತಿನಾಪುರದ ಅಧಿಪತಿಗಳಾದ ಆ ಪಾಂಡವರ ಪತ್ನಿ ದ್ರೌಪದಾದೇವಿಯಿಂದ ನಡೆಯಿತು. ಇದಕ್ಕೆ ನಾನು ಸಮ್ಮತಿಸುವುದಿಲ್ಲ. ಶ್ರೀಕೃಷ್ಣನಲ್ಲಿ ವೈರವ ತೋರೆದು ಮನವರೇ, ಶ್ರೀಕೃಷ್ಣನಲ್ಲಿ ವೈರವ ತೋರೆದು ಆತನ ಸಂಬಂಧ ಬೆಳೆಸೋಣ ನಾವು.
ಆತನ ಸಂಬಂಧ ಬೆಳೆಸೋಣ ನಾವು. ಶ್ರೀಕೃಷ್ಣನಲ್ಲಿ ವೈರವ ತೊರೆದು ರತಿ ಮನ್ಮತರ ಲಗ್ನ ಮಾಡಿದ್ದಾರೆ ಅನ್ನೋರೆ. ರತಿ ಮನ್ಮತರ ಲಗ್ನ ಮಾಡಿದ್ದಾರೆ, ಲೋಕವೇ ಆನಂದ ಪಡುವುದು ಕಾಂತೆ. ಲೋಕವೇ ಆನಂದ ಪಡುವುದು ಕಾಂತೆ. ಶ್ರೀಕೃಷ್ಣನಲ್ಲಿ ವೈರವ ತೊರೆದು. ಮನೋಹರೆ, ಶ್ರೀಕೃಷ್ಣ ಪರಮಾತ್ಮನ ವೈರತ್ವವನ್ನು ತೊರೆದು ಆತನ ಸಂಬಂಧವನ್ನು ಬೆಳೆಸಿ ನಾವು ನಮ್ಮ ಪುತ್ರಿಯಾದ ರತಿಯನ್ನು ಆ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿದರೆ ಈ ಲೋಕವೇ ಆನಂದ ಪಡುವುದಲ್ಲವೇ ಕಾಂತೆ? ಮುಂದಿನ ಕಾರ್ಯಕ್ಕೆ ಸಿದ್ಧರಾಗೋಣ, ನಡೆ. ನೋಡು ನೀ ಮನಮೋಹಿನಿ, ಕನಸಲ್ಲಿ ಮನಸ್ಸಲ್ಲಿ ನಲಿಯುವ ಕೃಷ್ಣನ. ನೋಡು ನೀ ಮನಮೋಹಿನಿ ರುಕ್ಮಿಣಿ. ರುಕ್ಮಿಣಿ ನೋಡು ನೀ ಮನಮೋಹಿನಿ, ನಿನ್ನ ಕನಸಲ್ಲಿ ಮನಸ್ಸಲ್ಲಿ ನಲಿಯುವ ಕೃಷ್ಣನ. ನೋಡು ನೀ ಮನಮೋಹಿನಿ ರುಕ್ಮಿಣಿ. ಮನಸ್ಸಿನ ಕಳ್ಳವಾಳ ಮಾನಿನಿ ನಿನಗೆ, ಮನಸ್ಸಿನ ಕಳ್ಳವಾಳ ಮಾನಿನಿ ನಿನಗೆ. ಸರಸದಿ ಸವಿಗಾನ ರುಕ್ಮಿಣಿ. ಸರಸದಿ ಸವಿಗಾನ ದಿಂದಲಿ ಆಡುತ್ತಾ, ಸರಸದಿ ಸವಿಗಾನ ದಿಂದಲಿ ಆಡುತ್ತಾ, ಸರಸವನಾಡುತ್ತ ವಿರಹವ ಬೀರುತ್ತಾ. ಸರಸವನಾಡುತ್ತ ವಿರಹವ ಬೀರುತ್ತಾ. ನೋಡು ನೀ ಮನಮೋಹಿನಿ, ನನ್ನ ಕನಸಲ್ಲಿ ಮನಸ್ಸಲ್ಲಿ ನಲಿಯುವ ಕೃಷ್ಣನ. ನೋಡು ನೀ ಮನಮೋಹಿನಿ ರುಕ್ಮಿಣಿ. ಮನಸ್ಸಿನ ಕಳ್ಳವಾಳ ಮಾನಿನಿ ನಿನಗೆ. ಮನಸ್ಸಿನ ಕಳ್ಳವಾಳ ಮಾನಿನಿ ನಿನಗೆ. ಸರಸದಿ ಸವಿಗಾನ ರುಕ್ಮಿಣಿ. ರುಕ್ಮಿಣಿ ಸರಸದಿ ಸವಿಗಾನ ದಿಂದಲಿ ಹಾಡುತ್ತ, ಸರಸದಿ ಸವಿಗಾನ ದಿಂದಲಿ ಹಾಡುತ್ತ, ಸರಸವನಾಡುತ್ತ ವಿರಹವ ಬೀರುತ್ತ. ಸರಸವನಾಡುತ್ತ ವಿರಹವ ಬೀರುತ್ತ.
ನೋಡು ನೀ ಮನ ಮೋಹಿನಿ ನನ್ನ ಕನಸಲ್ಲಿ ಮನಸ್ಸಲ್ಲಿ ನಲಿಯುವ ಕೃಷ್ಣನ ನೋಡು ನೀ ಮನ ಮೋಹಿನಿ ರುಕ್ಮಿಣಿ ಕನ್ಯಾನ್ವೇಷಣೆಗಾಗಿ ಹೊರಟ ನನ್ನ ಸಹೋದರಿಯು ಇನ್ನೂ ಬಾರದಿರಲು ಕಾರಣವೇನು? ಪ್ರಾಣೇಶ್ವರ, ದ್ರೌಪದಿಯು ಮಹಾಪ್ರಚಂಡಳು. ತಾನು ಹಿಡಿದ ಕಾರ್ಯವನ್ನು ಸಾಧಿಸಿಕೊಂಡೇ ಬರಳು. ಅದು ಅಲ್ಲಿ ನೋಡಿ, ಬಂದೇ ಬಿಟ್ಟಳು ನಿಮ್ಮ ಸಹೋದರಿ. ಅಗ್ರಜ, ನಮಸ್ಕರಿಸುವೆ. ತಂಗಿ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯ ಏನಾಯಿತು? ಅಗ್ರಜ, ನಿಮ್ಮ ಮಾತಿನಂತೆ ಕಮಲೇಶ ರಾಜನ ಪುತ್ರಿಯಾದ ರತಿಯೊಂದಿಗೆ ಮನ್ಮಥನ ವಿವಾಹವನ್ನು ನಿಶ್ಚಯ ಮಾಡಿಕೊಂಡು ಬಂದಿರುವೆನು. ಸಹೋದರಿ, ಕನಗುಣ ಸದಯಾಳೆ ಮನದ ಬಿಲಾಶಯ ಕನಗುಣ ಸದಯಾಳೆ ಮನದ ಬಿಲಾಶಯ ಅನುಜಯ ತೀರಿಸೆ ಆನಂದ ಪಡಿಸಿದೆ. ಅನುಜಯ ತೀರಿಸೆ ಆನಂದ ಪಡಿಸಿದೆ. ಸೋದರಿ ಸಂತಸಯನಗಾಯಿತೋ ಸೋದರಿ ಸಂತಸಯನಗಾಯಿತೋ. ಹೌದ್ರಿ, ಬಂಧು ಬಾಂಧವರೊಡನೆ ಕಮಲವತಿಗೆ ಹೋಗಿ ಬಂಧು ಬಾಂಧವರೊಡನೆ ಕಮಲವತಿಗೆ ಹೋಗಿ ಪ್ರತಿ ಮನ್ಮಥರ ಲಗ್ನವಗೈಯೋಣ. ಪ್ರತಿ ಮನ್ಮಥರ ಲಗ್ನವಗೈಯೋಣ. ಸೋದರಿ ಸಂತಸಯನಗಾಯಿತೋ ಸೋದರಿ ಸಂತಸಯನಗಾಯಿತೋ ಸಂತಸಯನಗಾಯಿತೋ ಸಂತಸಯನಗಾಯಿತೋ. ಸಂತೋಷವಾಯಿತು ಸಹೋದರಿ. ಈ ನಿನ್ನ ಉಪಕಾರವನ್ನು ನಾನು ಮರೆಯಲಾರೆ. ಈ ಸಂತೋಷದ ವಿಚಾರವನ್ನು ನಮ್ಮ ಬಂಧು ವರ್ಗದವರಿಗೆಲ್ಲ ಗರುಡನ ಮೂಲಕ ತಿಳಿಸಿ ಕಮಲಾವತಿ ನಗರಕ್ಕೆ ಪ್ರಯಾಣ ಮಾಡೋಣ. ನಡೆ ತಂಗಿ. ಹಾಗೆ ಆಗಲಿ ಅಣ್ಣ. ಅಣ್ಣ, ನಿನ್ನ ಮಾತಿನಂತೆ ನಾನೇನು ಹೊರಡುತ್ತೇನೆ. ಆದರೆ ತಂಗಿ, ಏಕೆ ಸುಮ್ಮನಾದೆ? ವಿಚಾರವೇನು? ಯಾವುದು ನಿನಗೆ ತಿಳಿದಿಲ್ಲವೇ ಅಣ್ಣ? ನಾನು ಅರಮನೆಯಿಂದ ಬರುವಾಗ ಪಾರ್ಥರು ನಿದ್ರಿಸುತ್ತಿದ್ದರು. ಈಗ ನಾನೇನಾದ್ರೂ ಅಲ್ಲಿಗೆ ಹೋದರೆ ಅವರು ನನ್ನನ್ನು ನಿರಾಕರಿಸಿದರೆ ನಾನು ಏನನ್ನ ಮಾಡಲಿ? ದ್ರೌಪದ, ಮರುಗುವುದು ಚಿತ್ತವೇ ಸೋದರಿ ಮರುಗುವುದು ಚಿತ್ತವೇ ಸೋದರಿ ಸೋದರಿ ಸೋದರಿ. ಮರುಗುವುದು ಚಿತ್ತವೇ ಸೋದರಿ ಸೋದರಿ ಸೋದರಿ. ಮಾಧವನ ನಿರೆ ಸೋದರಿ ಭಯವೇಗೆ ಮಾಧವನ ನಿರೆ ಸೋದರಿ ಭಯವೇಗೆ ಸಾಧಿಸೆ ಕಾರ್ಯವ ಪೂರ್ತಿಗೊಳಿಸುವೆ. ಸೋದರಿ ಸಾಧಿಸೆ
ಕಾರ್ಯವ ಪೂರ್ತಿಗೊಳಿಸುವೆ. ಹೋಗುತ್ತೆ ಜವದೊಳು ದುರುಳದ ನವರ ಮದಗರ್ಭ ಮುರಿದು ಮನಕಾನಂದ ತರುವೆ. ಮದಗರ್ಭ ಮುರಿದು ಮನಕಾನಂದ ತರುವೆ. ಮರುಗುವುದು ಚಿತ್ತವೇ ಸೋದರಿ ಸೋದರಿ ಸೋದರಿ. ಸಹೋದರಿ, ಅಣ್ಣ, ಆ ಭಾರವು ನನಗಿರಲಿ. ನೀನು ಧೈರ್ಯವಾಗಿ ಹೊರಡು. ಧೈರ್ಯವಾಗಿ ಹೋಗಿ ಬರಲಿ ಅಣ್ಣ. ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಹಾಗಾದ್ರೆ ನಾನಿನ್ನು ಬರುತ್ತೇನೆ. ರುಕ್ಮಿಣಿ, ಸ್ವಾಮಿ, ನಿನ್ನ ಅಪೇಕ್ಷೆಯಂತೆ ಕುಮಾರ ಮನ್ಮಥನಿಗೆ ಕನ್ಯೆಯನ್ನು ನೋಡಿದಂತಾಯಿತು. ನಿನ್ನ ಮನೋಭಿಲಾಷೆಯು ಇನ್ನೂ ಏನಾದರೂ ಉಳಿದಿರುವುದೇ? ನನ್ನ ಮನೋಭಿಲಾಷೆ ನಿಮಗೆ ತಿಳಿದಿರುವುದು ಸ್ವಾಮಿ. ರುಕ್ಮಿಣಿ, ನಾನೇ ಭಾಗ್ಯವತಿ, ನಾನೇ ಪುಣ್ಯವತಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದನಿಂದ ಆನಂದ ಹೊಂದಿರಲು ಗೋವಿಂದನಿಂದ ಆನಂದ ಹೊಂದಿರಲು ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಹರಿನಾಮ ಹರಿಧ್ಯಾನ ಹರಿಸೇವೆಯಿಂದ ನಾದಂಗಳಾದೆ ಬಲುಮಾಯಳಾದೆ. ಹರಿನಾಮ ಹರಿಧ್ಯಾನ ಹರಿಸೇವೆಯಿಂದ ನಾದಂಗಳಾದೆ ಬಲುಮಾಯಳಾದೆ. ದೇವಾದಿ ದೇವನ ದಯೆಯಿಂದ ದೇವಾದಿ ದೇವನ ದಯೆಯಿಂದ ಭೂಲೋಕ ಪೂಜಿಸುವ ಸಿರಿದೇವಿಯಾದೆ. ಭೂಲೋಕ ಪೂಜಿಸುವ ಸಿರಿದೇವಿಯಾದೆ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ. ದೇವಿ, ಪ್ರೇಮಾನುರಾಗದಿ ಕೈ ಹಿಡಿದೆ. ನಿನ್ನನ್ನು ಪಡೆದು ಪರಿಪೂರ್ಣನಾದ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಸ್ವಾಮಿ,
ಶ್ರೀದೇವಿಯಾದೆ ಭೂಲೋಕ ಪೂಜಿಸುವ ಶ್ರೀದೇವಿಯಾದೆ ನಾನೇ ಭಾಗ್ಯವತಿ ನಾನೇ ಪುಣ್ಯವತಿ ಪರಮಾತ್ಮನೇ ಪಾಲಿಸೋ ಪರಮಾತ್ಮನೇ ದಯಾಮಯ ಪಾಲಿಸೋ ಪರಮಾತ್ಮನೇ ನಂಬಿದ ಭಕ್ತರ ಪೊರೆವ ದಯಾಮಯ ಪರಮಾತ್ಮ ನಂಬಿದ ಭಕ್ತರ ಪೊರೆವ ದಯಾಮಯ ಪರಮ ಸ್ವರೂಪ ಪೊರೆವುದು ಎಮ್ಮನು ಪರಮಾತ್ಮ ಪರಮ ಸ್ವರೂಪ ಪೊರೆವುದು ಎಮ್ಮನು ಪಾಲಿಸೋ ಪರಮಾತ್ಮನೇ ದಯಾಮಯ ಪಾಲಿಸೋ ಪರಮಾತ್ಮನೇ. ಹಾ ಕೃಷ್ಣ ಪರಮಾತ್ಮ, ಈ ಮಾಯೆಯನ್ನು ನಾನು ಅರಿಯನು ದೇವ. ಎಲ್ಲಿ ಹುಡುಕಿದಾಗಿಯೂ ಪಾಂಚಾಲಿಯೂ ಕಾಣುತ್ತಿಲ್ಲವಲ್ಲ. ಪ್ರಾಣಕಾಂತರಿಗೆ ನಮಸ್ಕರಿಸುವೆನು. ಛೇ ಪತಿದ್ರೋಹಿ, ನಿನ್ನ ವಂದನೆಯೂ ಆಗಿರಲಿ. ಮೊದಲು ಈ ನನ್ನ ಖಡ್ಗಕ್ಕೆ ನಿನ್ನ ಶಿರವನ್ನು ಒಡ್ಡುವಳಾಗು. ಪ್ರಾಣೇಶ್ವರ, ಬಹಳ ದಿನಗಳಿಂದ ರಕ್ತಪಾನ ಮಾಡದಿರುವ ಈ ಖಡ್ಗಕ್ಕೆ ಆಹುತಿ ಕೊಡುವೆನು. ಪ್ರಾಣೇಶ್ವರ, ಇದಕ್ಕಿದು ಇಂತಹ ಮಾತನ್ನು ಹೇಳುತ್ತಿರುವಿರಿ? ನೀವು ನಿದ್ರಿಸುತ್ತಿರುವ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ಕೂಗಿದಂತಾಯಿತು. ನೀನು ನಿದ್ರೆಯಲ್ಲಿರುವ ನಿಮ್ಮನ್ನು ಎಚ್ಚರಿಸಿದರೆ ನಿದ್ರಾಭಂಗವಾಗುವುದು ಎಂದು ತಿಳಿದು ಆತನ ಆಜ್ಞೆಯನ್ನು ನೆರವೇರಿಸೋದಕ್ಕಾಗಿ ಹೋಗಿದ್ದೇನೆ ವಿನಃ ನಾನಾವ ಕಾರ್ಯವನ್ನು ಮಾಡಿಲ್ಲ. ಸಾಕೋ ನಿಲ್ಲಿಸೋ, ಸಾಕೋ ನಿಲ್ಲಿಸೋ, ಬಲ್ಲೆ ಬಲ್ಲೆನೋ ನಿನ್ನ ನುಡಿಗಳ. ಸಾಕೋ ನಿಲ್ಲಿಸೋ ಸ್ವಾಮಿ, ಬೆಳಗಿನ ಮಾತುಗಳಾಡಿ ಎನ್ನನು ಈ ಪರಿ ವಂಚಿಸುವೆಯ. ಬೆಳಗಿನ ಮಾತುಗಳಾಡಿ ಎನ್ನನು ಈ ಪರಿ ವಂಚಿಸುವೆಯ. ಮೂರ್ಖಳೆ ನಿನ್ನಯ ಶಿರವನ್ನು ಕಡಿದು, ಸ್ವಾಮಿ, ಮೂರ್ಖಳೆ ನಿನ್ನಯ ಶಿರವನ್ನು ಕಡಿದು ಪಡೆಯುವೆ ನೀ ಪರಿಶಾಂತಿಯನ್ನು, ಪಡೆಯುವೆ ನೀ ಪರಿಶಾಂತಿಯನ್ನು, ಪಡೆಯುವೆ ನೀ ಪರಿಶಾಂತಿಯನ್ನು. ಎಲ್ಲವೋ ಮಾಯಾಂಗನೆ, ಮೋಹದ ಮಾತುಗಳಿಂದ ನನ್ನನ್ನು ಮರಳು ಮಾಡಲು ಯತ್ನಿಸಿದೆಯಾ? ಈ ನಿನ್ನ ಮಾಯಾ ವಿದ್ಯೆಯನ್ನು ನನ್ನಲ್ಲಿ ತೋರಿಸಬೇಡ. ಪ್ರಾಣೇಶ್ವರ, ಈಗಲೇ ನಿನ್ನ ಶಿರಚ್ಛೇದನ ಮಾಡಬಹುದಾಗಿತ್ತು. ಆದರೆ ಸ್ತ್ರೀಹತ್ಯ ದೋಷಕ್ಕೆ ಗುರಿಯಾಗಬೇಕೆಂದು ನಿನ್ನನ್ನು ಬಿಡಬೇಕಾಗಿದೆ. ಹೋಗು, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಡು. ಪ್ರಾಣೇಶ್ವರ, ಇದೆಂತಹ ಮಾತುಗಳನ್ನು ಆಡುತ್ತಿರುವಿರಿ? ಶ್ರೀಕೃಷ್ಣ ಪರಮಾತ್ಮನ ಆಪ್ತ ಸಖರಾಗಿ ಅವರಿಂದ ಅನೇಕ ಯೋಚನೆಗಳನ್ನು ತಿಳಿದುಕೊಂಡು ಸ್ತ್ರೀಯರ ಬಗ್ಗೆ ಈ ರೀತಿ ಮಾತನಾಡುತ್ತಿರುವರಲ್ಲ. ಆಗಲಿ, ನಿಮ್ಮ ಮಾತಿನಂತೆ ಯಾವುದಾದರೂ ಪರ್ವತದಿಂದಲೂ ಬಿದ್ದು ಅಥವಾ ಹರಿಯುತ್ತಿರುವ ಗಂಗಾ ನದಿಯಲ್ಲಿಯೋ ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ನಾನು ಬರುತ್ತೇನೆ. ಹಾಗೆ ಮಾಡು, ತೊಲಗು ಮಾಯಕಾತಿ. ಪರಮಾತ್ಮ, ಹಾ ಕೃಷ್ಣ ಪರಮಾತ್ಮ ಕಾಪಾಡುತ್ತಂದು. ಸ್ವಂತಾಕಿ ಗತ ನಿಂತೆ ತೋರ್ಪುದು, ಸ್ವಂತಾಕಿ ಗತ ಚಿಂತೆ ತೋರ್ಪುದು. ನೀತಿ ವಂದನೆಯನ್ನ ಮಾಡಲಿ, ಎನ್ನ ಮಾನವು ಗಲದ ಬೀದಿಗೆ, ಎನ್ನ ಮಾನವು ಗಲದ ಬೀದಿಗೆ
ಬೇಗದ ಚಿಂತೆ ತೋರ್ಸುದು ನೀತಿವಂತರೆಯನ ಮಾಡಲಿ ಕೃಷ್ಣ 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 ಸಹೋದರರೇ, ಅಗ್ರಜ! ಎಂದು ಇಲ್ಲದ ಈ ದಿವಸ ನನ್ನ ಮನಸ್ಸಿಗೆ ಶುಭ ಸೂಚನೆಗಳು ತೋರುತ್ತಿರುವುದು. ಇದರ ಕಾರಣ ಏನಿರಬಹುದು? ಅಗ್ರಜ ಮನದನುಮಾನವ ಬಿಡುನಿ ಧರ್ಮಜ, ಮನದನುಮಾನವ ಬಿಡುನಿ ಧರ್ಮಜ, ಅಗ್ರಜ ಬೇರುವೆ ನಿನ್ನಳು ನಾನು, ಅಗ್ರಜ ಬೇರುವೆ ನಿನ್ನಳು ನಾನು, ಮನದನುಮಾನವ ಬಿಡುನಿ ಧರ್ಮಜ. ಅಗ್ರಜ ಪರಮ ಪಾವನ ಪರಮ ಪುರುಷನು, ಪರಮ ಪಾವನ ಪರಮ ಪುರುಷನು, ಪುರಹರಿಯಮ್ಮನು ಕರುಣದಿ ಕಾಯುವ, ಪುರಹರಿಯಮ್ಮನು ಕರುಣದಿ ಕಾಯುವ, ಸತ್ಯ ಧರ್ಮದಿ ರಾಜ್ಯವನಾಳ್ವ, ಸತ್ಯ ಧರ್ಮದಿ ರಾಜ್ಯವನಾಳ್ವ. ಅಶುಭ ಸೂಚನೆಯ ನಿಮಗೀಗ, ಅಶುಭ ಸೂಚನೆಯ ನಿಮಗೀಗ, ಅಶುಭ ಸೂಚನೆಯ ನಿಮಗೀಗ. ಅಗ್ರಜ ಇದೇನು ಹೀಗೆ ಹೇಳುತ್ತಿರುವೆ? ಧರ್ಮವನ್ನು ಸ್ಥಿರವೆಂದು ನಂಬಿ ಅಹಂಕಾರ ಮಮಕಾರಗಳನ್ನು ತೊರೆದು ಧರ್ಮ ಸ್ವರೂಪರಾದ ನಿಮಗೆ ಇಂತಹ ಶುಭ ಸೂಚನೆಗಳು ಏನು ತಾನೇ ಮಾಡಬಲ್ಲವು? ಚಿಂತೆಯನ್ನು ಬಿಡೋ ಅಗ್ರಜ. ಭೀಮಸೇನ, ನಿನ್ನ ಮಾತುಗಳೇನೋ ಒಪ್ಪತಕ್ಕದ್ದೇ ಸರಿ, ಆದರೂ ನನ್ನ ಮನಸ್ಸಿಗೆ ಭೀಕರವೇ ತೋರುತ್ತಿರುವುದಲ್ಲ. ಚಿಂತಿಸುವುದೇತಕ್ಕೆ ಧರ್ಮಜನೇನಿ, ಚಿಂತಿಸುವುದೇತಕ್ಕೆ ಧರ್ಮಜನೇನಿ, ಮನದನು ಮಾನವ ಬಿಡು ಬಿಡು ಧರ್ಮಜ, ಮನದನು ಮಾನವ ಬಿಡು ಬಿಡು ಧರ್ಮಜ, ಚಿಂತಿಸುವುದೇತಕ್ಕೆ ಧರ್ಮಜನೇನಿ. ಪರಮ ಪುರುಷ ಹರಿ ಭಕ್ತರ ಕಾಯುವ, ಪರಮ ಪುರುಷ ಹರಿ ಭಕ್ತರ ಕಾಯುವ, ಪವರೋಗ ವೈದ್ಯನು ಕಾಯುವ ಎಮ್ಮನು, ಪವರೋಗ ವೈದ್ಯನು ಕಾಯುವ ಎಮ್ಮನು, ಚಿಂತಿಸುವುದೇತಕ್ಕೆ ಧರ್ಮಜನೇನಿ. ಧರ್ಮನಂದನ, ಧರ್ಮ ಪುರುಷರಿಗೆ ರಾಜಾದಿರಾಜರಿಗೆ ಅಶುಭ ಸೂಚನೆಗಳು ಯಾವುದಾದರೂ ಒಂದು ಪಾಪವನ್ನು ತೋರಲೇಬೇಕು. ಆದ್ದರಿಂದ ನೀವು ಚಿಂತಿಸಬೇಡಿ. ಪಾಲಿಸು ಪರಮಾತ್ಮನೇ ಜನಾರ್ದನ, ಪಾಲಿಸು ಪರಮಾತ್ಮನೇ ಪಾಲಿಸು ಪರಮಾತ್ಮನೇ ಜನಾರ್ದನ, ಪಾಲಿಸು ಪರಮಾತ್ಮನೇ ಜನಾರ್ದನ. ನಂಬಿದ ಭಕ್ತರ ಬೆಂಬಿದ ದೇವ, ನಂಬಿದ ಭಕ್ತರ ಬೆಂಬಿದ ದೇವ, ಬೇಡುವೆ ನಿಲ್ಲನು ದೇವನು ದೇವ, ಬೇಡುವೆ ನಿಲ್ಲನು
ಪರಮಾತ್ಮನೇ ಜನಾರ್ದನ ಪಾಲಿಸು ಪರಮಾತ್ಮನೇ ಸಹೋದರ ಅಗ್ರಜ ಅಸುಭಾಸೋಚನೆ ತೋರುವುದೇ ನಗೆ ಅಸುಭಾಸೋಚನೆ ತೋರುವುದೇ ನಗೆ ತರಳವೇನು ಸಹೋದರರೇನು ಕಾರಣವೇನು ಸಹೋದರರೇನು ಪಾಲಿಸು ಪರಮಾತ್ಮನೇ ಜನಾರ್ದನ ಪಾಲಿಸು ಪರಮಾತ್ಮನೇ ನಕುಲ, ಅಗ್ರಜ. ನಿನ್ನ ಮಾತುಗಳೇನೋ ಒಪ್ಪತಕ್ಕದ್ದೇ ಸರಿ, ಆದ್ರೂ ನನ್ನ ಮನಸ್ಸಿಗೆ ಈ ರೀತಿ ಭಾಸವಾಗುತ್ತಿರುವುದಲ್ಲ. ದೇವನಿನ್ನ ಮಾಯವನ್ನು ದೇವನಿನ್ನ ಮಾಯವನ್ನು ತಿಳಿಯುವರಾರೋ ದರೆಯೊಳಗೆ ಪರಮಾತ್ಮ ನಲಿಯುತ ನರರಿಗೆ ಅವಯವ ನೀಡಿದೆ ನಲಿಯುತ ನರರಿಗೆ ಅವಯವ ನೀಡಿದೆ ಪರಿ ಪರಿ ಮೆರೆದವರ ಗರ್ಭವ ಮುರಿದೆ. ಪರಮಾತ್ಮ ಪರಿ ಪರಿ ಮೆರೆದವರ ಗರ್ಭವ ಮುರಿದೆ. ದೇವನಿನ್ನ ಮಾಯವನ್ನು ತಿಳಿಯುವರಾರೋ ದರೆಯೊಳಗೆ ಧರ್ಮವೇ ಸ್ಥಿರವೆಂದು ನೀ ತೊರಿ ನರರಿಗೆ ಧರ್ಮವೇ ಸ್ಥಿರವೆಂದು ನೀ ತೊರಿ ನರರಿಗೆ ಪುಂಡರೀಕಸನೆಂಬ ಬಿರುದನು ಪಡೆದೆ. ಪುಂಡರೀಕಸನೆಂಬ ಬಿರುದನು ಪಡೆದೆ. ದೇವನಿನ್ನ ಮಾಯವನ್ನು ತಿಳಿಯುವರಾರೋ ದರೆಯೊಳಗೆ ಅಗ್ರಜ ನಮಸ್ಕರಿಸುವೆನು. ಸಹದೇವ, ನೀನು ಇಷ್ಟೊಂದು ಗಾಬರಿಯಿಂದ ಬರಲು ಕಾರಣವೇನು? ಅಗ್ರಜ, ಅಣ್ಣನಾದ ಅರ್ಜುನನು ದ್ರೌಪದಿ ಮೇಲೆ ಉಗ್ರವಾದ ಕೋಪವನ್ನುಗೊಂಡು ಆಕೆ ಮೇಲೆ ಇಲ್ಲದ ದೋಷ ಆರೋಪಗಳನ್ನು ಹೊರಿಸಿ ಆಕೆಯನ್ನು ಪ್ರಾಣತ್ಯಾಗ ಮಾಡಿಕೊಳ್ಳುವಂತೆ ಅರಣ್ಯಕ್ಕೆ ಕಳಿಸಿರುವನು. ಸಹದೇವ, ಅರ್ಜುನನು ದ್ರೌಪದಿಯನ್ನು ಪ್ರಾಣತ್ಯಾಗ ಮಾಡಿಕೊಳ್ಳುವಂತೆ ಅರಣ್ಯಕ್ಕೆ ಕಳಿಸಲು ಕಾರಣವೇನು? ಅಗ್ರಜ, ಇದಕ್ಕೆ ಕಾರಣವು ತಿಳಿದಂತೆ ಆಗಿದೆ. ಅಗ್ರಜ ಅಗ್ರಜ ಅವನೇ ಆದಮ ಮೂರ್ಖನೋ ದಾರುಣಿಯಳು ಈ ಪರೆ ಅವನೇ ಆದಮ ಮೂರ್ಖನೋ ದಾರುಣಿಯಳು ಈ ಪರೆ ಅವಳೆ ಮನವನರಿಯದೆ ಈ ಪರಿಯೋಳು ಕೈದನೆ ಅವಳೆ ಮನವನರಿಯದೆ ಈ ಪರಿಯೋಳು ಕೈದನೆ ದ್ರೌಪದಿಯನ್ನು ನಿಂದಿಸಿ ದೋಷಕ್ಕೆ ಗುರಿಯಾದನೆ ದೋಷಕ್ಕೆ ಗುರಿಯಾದನೆ ದೋಷಕ್ಕೆ ಗುರಿಯಾದನೆ. ಅಗ್ರಜ, ಮಹಾಸಾಧ್ವಿ ಮಹಿಳೆಯಾದ ದ್ರೌಪದಿಯನ್ನು ಅರ್ಜುನನು ಈ ರೀತಿಯಾಗಿ ನಿಂದಿಸಿ ಆಕೆಯನ್ನು ಪ್ರಾಣ ತ್ಯಾಗ ಮಾಡುವಂತೆ ಅರಣ್ಯಕ್ಕೆ ಕಳುಹಿಸಿ ಸ್ತ್ರೀ ಹತ್ಯಾ ದೋಷಕ್ಕೆ ಗುರಿಯಾದನಲ್ಲ. ಶಾಂತನಾಗು ಭೀಮಸೇನ. ಸಹದೇವ, ಅಗ್ರಜ. ಅರ್ಜುನನು ಪ್ರಾಣತ್ಯಾಗ ಮಾಡಿಕೊಳ್ಳುವಂತೆ ನಿನ್ನೆ
ರಕ್ಷಿಸುವನು ನೀನೇ ಪೊರೆಯುವನು ನೀನೇ ರಕ್ಷಿಸುವನು ನೀನೇ ಪೊರೆಯುವನು ನೀನೇ ಲಯಾಧಿಪನೋ ನಂದ ನಂದ ಗೋವಿಂದ ಕಾಯೋ ಹರಿಸಿದಾನಂದ ನಂದ ನಂದ. ಹೇ ಪರಮಾತ್ಮ, ನಿನ್ನನ್ನೇ ನಂಬಿರುವ ಪಾಂಚಾಲಿಯ ಪ್ರಾಣವನ್ನು ಉಳಿಸು. ಅಗ್ರಜ, ಇನ್ನೆಲ್ಲಿ ಉಳಿಯುವುದು ಪಾಂಚಾಲಿಯ ಪ್ರಾಣ? ಪಾಂಚಾಲಿಯು ಪ್ರಾಣ ಕಳೆದುಕೊಂಡರೆ ಅಳೆಯುವುದು ನಮ್ಮ ಧರ್ಮ. ಶಾಂತನಾಗು ಭೀಮಸೇನ. ಸಹದೇವ, ಅಗ್ರಜ, ಅರ್ಜುನನು ದ್ರೌಪದಿಯನ್ನು ಪ್ರಾಣತ್ಯಾಗ ಮಾಡಿಕೊಳ್ಳುವಂತೆ ಅರಣ್ಯಕ್ಕೆ ಕಳಿಸಲು ಕಾರಣವೇನು ಸಹೋದರ? ಇದಕ್ಕೆ ಕಾರಣವು ತಿಳಿದಂತೆ ಆಗಿದೆ ಅಗ್ರಜ. ಕೃಷ್ಣ ಪರಮಾತ್ಮ ಕಾಪಾಡುತ್ತಂದೆ. ದೇವಾದಿ ದೇವ ಶ್ರೀ ವಾಸುದೇವ ತಾವು ಕರುಣಾಲವಾಲ ದೇವಾದಿ ದೇವ. ದೇವಾದಿ ದೇವ ಶ್ರೀ ವಾಸುದೇವ ತಾವು ಕರುಣಾಲವಾಲ ದೇವಾದಿ ದೇವ. ಈ ವೇಳೆಯಲ್ಲಿ ನೀ ಕೃಪೆಯ ಮಾಡಿ ನಮ್ಮ ಧನ್ಯರಾಗಿ ಕಾಯೋ ದೇವನೇ. ನಮ್ಮ ಧನ್ಯರಾಗಿ ಕಾಯೋ ದೇವನೇ. ದೇವಾದಿ ದೇವ ಶ್ರೀ ವಾಸುದೇವ ತಾವೋ ಮನು ಕರುಣಾಲವಾಲ ದೇವಾದಿ ದೇವ. ಹಾ ಕೃಷ್ಣ ಪರಮಾತ್ಮ, ಪರಮ ಸಾಧ್ವಿಮಣಿಯಾದ ದ್ರೌಪದಿಯ ಮೇಲೆ ಅರ್ಜುನನು ಇಷ್ಟೊಂದು ಕೋಪಗೊಂಡಿರಲು ಕಾರಣವೇನು? ಸಹೋದರ ಭೀಮಸೇನ, ಅಗ್ರಜ, ಬೇಗ ಹೋಗಿ ಪಾಂಚಾಲಿಯನ್ನು ಸಮಾಧಾನಪಡಿಸಿಕೊಂಡು ಕರೆದುಕೊಂಡು ಬಾ. ಬೇಗ ಹೋಗು ತಮ್ಮ. ಅಗ್ರಜ, ನಿನ್ನಿಚ್ಛೆಯಿಂದ ಈಗಲೇ ಹೋಗಿ ಪಾಂಚಾಲಿಯನ್ನು ಕರೆತರುವೆನು. ಆದರೆ ಅರ್ಜುನನೇನಾದರೂ ಮಧ್ಯದಲ್ಲಿ ಪ್ರತಿ ಮಾತನ್ನಾಡಿದರೆ ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನಗೆ ಮೊದಲೇ ತಿಳಿಸಿ ಹೋಗುವನು. ನಕುಲ, ಸಹದೇವರೇ, ಅಗ್ರಜ, ನಡೆಯಿರಿ. ಅರ್ಜುನನ ಬಳಿಗೆ ಹೋಗಿ ವಿಚಾರವನ್ನು ತಿಳಿದು ಆತನನ್ನು ಸಮಾಧಾನಪಡಿಸೋಣ. ಆಗಬಹುದು ಅಗ್ರಜ. ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ವರತ ತಾಳಲಾರಿನ ಕರುಣಿಸು ದೇವಾ. ತಾಳಲಾರಿನ ಕರುಣಿಸು ದೇವಾ, ಕರುಣಿಸು ದೇವಾ, ಕರುಣ ಪ್ರಭಾವ. ಕರುಣಿಸು ದೇವಾ,
ನಿನ್ನ ಕಾರ್ಯಕ್ಕಾಗಿ ಬಂದ ನನಗೆ ಇಂತಹ ದುರ್ಗತಿ ಉಂಟಾಯಿತೆ. ನನ್ನ ಪತಿ ಪಾರ್ಥರು ಇಷ್ಟೊಂದು ಅವಹೇಳನವಾಗಿ ನನಗೆ ಮಾತನಾಡಿದ್ರು ಸಹ ಅದನ್ನು ಕೇಳಿಕೊಂಡು ನಾನಿನ್ನು ಜೀವಿಸಬೇಕೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅಲ್ಲಿ ಹರಿಯುತ್ತಿರುವ ಆ ಗಂಗಾ ಮಾತೆಯೆಂದು ಬಿದ್ದು ಈ ನನ್ನ ಪ್ರಾಣವನ್ನು ನೀಗಿಸಿಕೊಳ್ಳುವೆನು. ತಾಯಿ, ಪರಮ ಪಾವನೆಯಾದ ಗಂಗೆ, ಈ ಅಭಾಗಿನಿಯನ್ನು ನಿನ್ನ ಪುತ್ರಿ ಎಂದು ತಿಳಿದುಕೊಂಡು ನನ್ನನ್ನು ನಿನ್ನಲ್ಲಿ ಧರಿಸಿಕೋ ತಾಯಿ, ನನ್ನನ್ನು ನಿನ್ನಲ್ಲಿ ಧರಿಸಿಕೋ ತಾಯಿ, ನನ್ನನ್ನು ನಿನ್ನಲ್ಲಿ ಧರಿಸಿಕೋ. ಪಾಂಚಾಲೆ, ಪ್ರಿಯೆ ಪಾಂಚಾಲೆ, ಸ್ವಲ್ಪ ನಿಲ್ಲು. ದ್ರೌಪದಿಯೇ ಕಾರ್ಯವೇನಿದು, ದ್ರೌಪದಿಯೇ ಕಾರ್ಯವೇನಿದು, ಈ ಪರಿಯೊಡುಕುವುದೇ, ಈ ಪರಿಯೊಡುಕುವುದೇ, ದ್ರೌಪದಿಯೇ ಕಾರ್ಯವೇನಿದು. ಮನದೊಳು ಮರೆನಿ ಅರ್ಜುನನ ನಿಂದನೆಯ, ಮನದೊಳು ಮರೆನಿ ಅರ್ಜುನನ ನಿಂದನೆಯ, ಹೊರಟೀರ ಭೀಮನ ಮಾತನ್ನು ಆಲಿಸಿ, ಹೊರಟೀರ ಭೀಮನ ಮಾತನ್ನು ಆಲಿಸಿ, ತೆರಳು ಮನೋಹರಿಯೇ ದ್ರೌಪದಿಯೇ ಕಾರ್ಯವೇನಿದು, ಈ ಪರಿಯೊಳು ತೊಡಕುವುದೇ, ಈ ಪರಿಯೊಳು ತೊಡಕುವುದೇ, ದ್ರೌಪದಿಯೇ ಕಾರ್ಯವೇನಿದು. ಪಾಂಚಾಲೆ, ಎಂತಹ ಕಾರ್ಯವನ್ನು ಮಾಡುತ್ತಿರುವೆ? ನಮ್ಮೈವರನ್ನು ಸ್ತ್ರೀ ಹತ್ಯಾ ದೋಷಕ್ಕೆ ಗುರಿ ಮಾಡಲು ಎತ್ತಿರುವೆಯ? ಅಗ್ರಜನಾದ ಧರ್ಮನಂದನನಿಗೂ ನನಗೂ ಸಹ ತಿಳಿಸದೆ ಇಂತಹ ಕಾರ್ಯವನ್ನು ಮಾಡಬಹುದೇ? ಪ್ರಾಣೇಶ್ವರ, ನನ್ನ ತಡೆಯಬೇಡಿ, ನಾನು ಮಹಾಪಾಪಿಷ್ಟಳು, ನನ್ನನ್ನು ಬಿಟ್ಟು ಬಿಡಿ, ನಾನು ಹೊರಟು ಪಾಂಚಾಲೆ, ಅಂದು ಅರ್ಜುನನಿಗೂ ನಿನಗೂ ನಡೆದ ಕದನದ ರಹಸ್ಯವನ್ನು ತಿಳಿಯದೆ ನಿನ್ನನ್ನು ಈ ಗಂಗೆಯಲ್ಲಿ ಬೀಳಲು ಬಿಡುವುದಿಲ್ಲ. ಏಕೆ ಚಿಂತಿಸುವೆ, ಸಾಕು ಬಿಡು ಬಿಡು ಮನದಿ ಯೋಚನೆ, ಏಕೆ ಚಿಂತಿಸುವೆ, ಅಂದು ನಡೆದ ಘನ ಕಾರ್ಯ ಒಂದು ಯೋಚಿಸಬೇಡ ನೀನು. ದೇವಿ, ಅಂದು ನಡೆದ ಘನ ಕಾರ್ಯ ಒಂದು ಯೋಚಿಸಬೇಡ ನೀನು. ಪಾರ್ಥನವನು ಎನಗೆ ಗಿರಿಯನು, ಪಾರ್ಥನವನು ಎನಗೆ ಗಿರಿಯನು, ಎಲ್ಲ ಆನೆಯ ಮೀರನವನು. ಏಕೆ ಚಿಂತಿಸುವೆ, ಸಾಕು ಬಿಡು ಬಿಡು ಮನದಿ ಯೋಚನೆ, ಏಕೆ ಚಿಂತಿಸುವೆ, ಏಕೆ ಚಿಂತಿಸುವೆ. ಪಾಂಚಾಲಿ, ನಡೆದದ್ದನ್ನೆಲ್ಲ ಮರೆತು ಬಿಡು. ಅರ್ಜುನನು ನನಗಿಂತಲೂ ಕಿರಿಯನು, ಅವನು ನಂಬದಿದ್ದರೆ ನಾನು ಹೇಳಿ ನಂಬಿಸುತ್ತೇನೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಇದು ವಿಪರೀತ ಕಾಲವೋ, ವಿಧಿಯ ಲೀಲೆ ಇದು ವಿಪರೀತ ಕಾಲವೋ, ತಿಳಿಯದಾಗಿದೆ ಇಂದು ವಿಧಿ ನಿನ್ನ ಮಾಯೆ, ವಿಧಿ ಪರಮಾತ್ಮ. ವಿಧಿ ನಿನ್ನ ಲೀಲೆಯನ್ನು ಪರಮಾತ್ಮ, ವಿಧಿ ನಿನ್ನ ಲೀಲೆಯನ್ನು ಬಲ್ಲವರ್ಯಾರೋ ಪರಮಾತ್ಮ. ಲೀಲೆಯನ್ನು ಬಲ್ಲವರ್ಯಾರೋ
ಪತಿ ಸತಿಯರ ದೂರ ಗೈದು ಪರಮಾತ್ಮ ಪತಿ ಸತಿಯರ ದೂರ ಗೈದು ಕಾಡುವೆಯ ವಿಧಿ ಅಜ ಹರಿಹರರ ಕಾಡಿಸಿ ನೀನು ಪರಮಾತ್ಮ ಅಜ ಹರಿಹರರ ಕಾಡಿಸಿ ನೀನು ಅದಗೆಡಿಸಿದೆ ಅವರನ್ನು ಪ್ರೀತಿ ನಿನ್ನ ಲೀಲೆಯನ್ನು ಬಲ್ಲವರ್ಯಾರೋ ವಿಧಿ 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 ಹಾ ವಿಧಿ, ನಿನ್ನ ಮಾಯೆಯನ್ನು ಬಲ್ಲವರ್ಯಾರು? ಆ ಮಾಯಕಾತಿ ಮಾಡಿದ ಕಾರ್ಯದಿಂದಾಗಿ ನನ್ನ ದೇಹವೇ ಕಂಪಿಸುತ್ತಿರುವುದು. ಅದು ಅಲ್ಲದೆ ಆಕೆಯು ಈಗಾಗಲೇ ಪ್ರಾಣತ್ಯಾಗ ಮಾಡಿಕೊಂಡಿರಬೇಕು. ಸಾಯಲಿ ನೀಚಳು. ಪ್ರಾಣೇಶ್ವರ, ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸುವವರಾಗಿ ಸ್ವಾಮಿ. ಎಲ್ಲವೋ ಮಾಯಾಂಗನೆ, ಪುನಃ ನಿನ್ನ ಮುಖವನ್ನು ನನಗೆ ತೋರಿಸಲು ಬಂದಿರುವೆಯಾ? ಬೆಟ್ಟಳೆ ನಿನ್ನೆಯ ಚಿರವನ್ನೀಗಲೇ, ಬೆಟ್ಟಳೆ ನಿನ್ನೆಯ ಚಿರವನ್ನೀಗಲೇ ಛೇದಿ ಪರೀಕ್ಷಣ ಅತಿ ಬರದೆ ಅರಿಷ್ಟಕರದಿ ಪಾದಗಳನ್ನು ಮುಟ್ಟಬೇಡವೇ ನೀಗಳೇ? ಅನಿಷ್ಟಕರದಿ ಪಾದಗಳನ್ನು ಮುಟ್ಟಬೇಡವೇ ನೀಗಳೇ? ಕಾಡುತ್ತ ದೂಡದ ನಿನ್ನನ್ನೀಗಲೇ, ಕಾಡುತ್ತ ದೂಡದ ನಿನ್ನನ್ನೀಗಲೇ ಯಮಪುರಿಗೊಯ್ಯುವ ಈ ಕಣದೋಳ್, ಯಮಪುರಿಗೊಯ್ಯುವ ಈ ಕಣದೋಳ್, ಯಮಪುರಿಗೊಯ್ಯುವ ಈ ಕಣದೋಳ್. ಎಲ್ಲವೋ ಮಾಯಾಂಗನೆ, ಪುನಃ ನಿನ್ನ ಮುಖವನ್ನು ನನಗೆ ತೋರಿಸಲು ಬಂದಿರುವೆಯಾ? ನೀನು ನಿಜವಾಗಿಯೂ ಪತಿವ್ರತೆಯಾಗಿದ್ದರೆ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದೆ. ಮೂರ್ಖಳೆ, ಆದರೂ ಬರದು. ಅರ್ಜುನ, ಸ್ವಲ್ಪ ತಡೆ.
ಅರ್ಜುನ, ಅಗ್ರಜ! ಈ ಸ್ತ್ರೀ ಹತ್ಯೆ ದೋಷಕ್ಕೆ ಗುರಿಯಾಗುತ್ತಿದ್ದೆ. ಕೋಪವನ್ನು ಬಿಟ್ಟು ಶಾಂತನಾಗು ಸಹೋದರ. ಅಗ್ರಜ, ಈ ಮಾಯಕಾತಿ ಕೊಲೆಗೆ ನೀನು ಏಕೆ ಅಡ್ಡಿಯಾದೆ? ಅರ್ಜುನ, ಯಾಕೆ ಮಾಯಗಾತಿಯಲ್ಲ, ನೀನು ಮಾಯದ ಬಲೆಗೆ ಬಿದ್ದಿರುವೆ. ಒಮ್ಮೆ ಯೋಚಿಸಿ ನೋಡು. ಏನು? ನಾನು ಮಾಯದ ಬಲೆಗೆ ಸಿಕ್ಕಿರುವನೆ? ಹೌದು. ನ್ಯಾಯ ಅನ್ಯಾಯದ ವಿಮರ್ಶೆಯನ್ನು ಮಾಡದೆ ಮಹಾಸಾಧ್ವಿ ಮಣಿಗಳಾಗಿ ನಮ್ಮೈವರಿಗೂ ಪತ್ನಿಯಾಗಿರುವ ಪಾಂಚಾಲಿಯನ್ನು ಸಮ್ಮತಿಸುವುದು ನಿನ್ನ ಗುರಿಯೋ? ಅಣ್ಣ, ಪತಿಯ ಆಜ್ಞೆಯನ್ನು ಪಡೆಯದೆ ನಾನು ನಿದ್ರಿಸುತ್ತಿದ್ದ ಸಮಯದಲ್ಲಿ ಹೋದ ಈಕೆ ಮಾಯಕಾತಿ ಅಲ್ಲವೋ? ಇವಳನ್ನು ಕೊಲ್ಲುವುದು ಅನ್ಯಾಯದ ಕಾರ್ಯವೋ? ಸ್ವಲ್ಪ ಯೋಚಿಸು. ಏನೋ ಪಾಂಚಾಲೆ ಅರ್ಜುನ ನಿದ್ರಿಸಿದ ಸಮಯದಲ್ಲಿ ಅವನಿಗೆ ತಿಳಿಸಿದ್ದ ಹೋದದು ಸತ್ಯವೇ? ಮರಮಾಚನ ಹೇಳು. ಹೌದು ಸ್ವಾಮಿ, ಶ್ರೀಕೃಷ್ಣ ಪರಮಾತ್ಮರು ನಾನು ಹಾಗೂ ಪಾರ್ಥರು ನಿದ್ರಿಸುತ್ತಿರುವಾಗ ಅವರು ನನ್ನನ್ನು ಕೂಗಿ ಕರೆದಂತಾಯಿತು. ಆದರೆ ಪಾರ್ಥರಿಗೆ ತಿಳಿಸೋಣವೆಂದರೆ ಅವರು ನಿದ್ರೆಯಲ್ಲಿದ್ದರು. ನಿದ್ರೆಯಲ್ಲಿರುವವರನ್ನು ಎಚ್ಚರಿಸಿದರೆ ಅದು ದೋಷವಾಗುವುದನ್ನು ತಿಳಿದು ಅಣ್ಣನ ಕಾರ್ಯವೇನೆಂಬುದನ್ನು ತಿಳಿದುಕೊಳ್ಳೋಣವೆಂದು ಹೋದನೇ ವಿನಃ ನಾನಾವ ತಪ್ಪನ್ನು ಮಾಡಿಲ್ಲ ಸ್ವಾಮಿ. ಅಗ್ರಜ, ಇದು ಸುಳ್ಳು. ಈ ಮಾತನ್ನು ನಾನು ನಂಬುವುದಿಲ್ಲ. ಈಗ ನೀವು ಸುಮ್ಮನಿರಿ. ಅರ್ಜುನ, ಹಾಗಾದರೆ ಈಗ ಈಕೆ ಏನು ಮಾಡಬೇಕೆಂದಿರುವೆ? ಅಣ್ಣ, ನೀವು ಹೇಳುವಂತೆ ಇವಳನ್ನು ಕೊಲ್ಲುವುದು ಬೇಡ. ಆದರೆ ನಾನೀಗ ಒಂದು ಅಗ್ನಿಕುಂಡವನ್ನು ನಿರ್ಮಿಸುತ್ತೇನೆ. ಈಕೆ ನಿಜವಾಗಿಯೂ ನೀವು ಹೇಳುವಂತಹ ಪತಿವ್ರತೆಯಾಗಿದ್ದರೆ ಇಳಿದು ಬರಲಿ, ನಾನು ನಂಬುತ್ತೇನೆ. ಏನೋ ಪಾಂಚಾಲಿಯ ಮಾನ ಪರೀಕ್ಷಾ ಕಾಲವು ಬಂದಿದೆ. ಅದು ನಡೆಯಲಿ. ಪಾಂಚಾಲಿ, ಇದಕ್ಕೆ ಏನು ಹೇಳುವೆ? ಆಗಲಿ ಸ್ವಾಮಿ, ನಿಮ್ಮ ಮಾತಿಗೆ ನಾನೆಂದಾದ್ರೂ ಪ್ರತಿ ಹೇಳಿರುವೆನೆ? ಹಾಗೆ ಆಗಲಿ. ಸ್ತ್ರೀಯರಿಗೆ ಪ್ರಾಣಕ್ಕಿಂತ ಮಾನವೇ ಅತಿ ಮುಖ್ಯವಾದದ್ದು. ಆದ್ದರಿಂದ ನನ್ನ ಮೇಲಿರುವ ದೋಷವನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಆಸೆಯಂತೆ ನಾನು ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ. ನಿಮ್ಮ ಮಾತಿನಂತೆ ನಾನು ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ ಸ್ವಾಮಿ. ನಮಿಸುವೆ ನಿನಗೆ ಶ್ರೀ ವಾಸುದೇವ, ನಮಿಸುವೆ ನಿನಗೆ ಶ್ರೀ ವಾಸುದೇವ, ಸಡಗರದೊಳು ನಿನ್ನ ಅಡಿಗೆ ರಘುವೆನು, ನಮಿಸುವೆ ನಿನಗೆ ಶ್ರೀ ವಾಸುದೇವ. ನರಹರಿ ರೂಪ ಪರಮ ಪ್ರತಾಪ, ನರಹರಿ ರೂಪ ಪರಮ ಪ್ರತಾಪ, ಶ್ರೀರಮಣ ನರಹರಿ ರೂಪ ಪರಮ ಪ್ರತಾಪ, ಶ್ರೀರಮಣಾವರ ಯದುಕುಲ ನಂದನ, ಶ್ರೀರಮಣಾವರ ಯದುಕುಲ ನಂದನ, ನಮಿಸುವೆ ನಿನಗೆ ಶ್ರೀ ವಾಸುದೇವ. ಕೃಷ್ಣ ಕೃಷ್ಣ. ಹೇ ಜನಾರ್ದನ, ಅನಾಥ ರಕ್ಷಕ, ಪಾಂಚಾಲಿಯ ಮಾನವೂ ಪ್ರಾಣವು ನೀನೇ ಆಗಿರುವೆ. ಈ ಸಮಯದಲ್ಲಿ ನಮ್ಮನ್ನು ಕೈ ಬಿಡಬೇಡ ಸ್ವಾಮಿ. ಗೋಕುಲ ನಂದನ ಶೌರಿಣಿ ವಂದನ ಗಿರಿಧಾರಿ ಮುರಾರಿ. ಪರಮಾತ್ಮ, ಗೋಕುಲ ನಂದನ
ನಂದನ ಸೌರಿ ಮಂದನ ಗಿರಿಧಾರಿ ಮುರಾರಿ ಇಂದಿರ ರಮಣ ಜಗದೋದ್ಧಾರ ಇಂದಿರ ರಮಣ ಜಗದೋದ್ಧಾರ ಪ್ರೇಮ ಕಲಾ ಪರಿ ಮುಕುಂದ ಮುರಾರಿ ಪರಮಾತ್ಮ ವಾಸುದೇವ ಪ್ರೇಮ ಕಲಾ ಪರಿ ಮುಕುಂದ ಮುರಾರಿ ಗೋಕುಲ ನಂದನ ಸೌರಿ ಮಂದನ ಗಿರಿಧಾರಿ ಮುರಾರಿ ಶ್ರೀ ಗಾನ ಲೋಲ ನತ ಜನ ಪಾಲ ಶ್ರೀ ಗಾನ ಲೋಲ ನತ ಜನ ಪಾಲ ನವ ತುಳಸಿ ವನಮಾಲ ಗೋಕುಲ ನಂದನ ಸೌರಿ ಮಂದನ ಗಿರಿಧಾರಿ ಮುರಾರಿ ಮುರಾರಿ ಚಕ್ರಧಾರಿ ಶ್ರೀಮನ್ನಾರಾಯಣ ಅನಾಥ ರಕ್ಷಕ ಶ್ರೀಕೃಷ್ಣ ಪರಮಾತ್ಮ ನಂಬಿದ ಭಕ್ತರನ್ನು ಕಾಪಾಡು ತಂದೆ. ಅರ್ಜುನ ಇನ್ನು ನಡೆಯಲಿ ನಿನ್ನ ಅಗ್ನಿ ಪರೀಕ್ಷೆ. जीवनवे अंधमया जीवितयाके दुरितमया दुःखमया जीवित साकै हे जीवित साकै ನಾನು ಪತಿವ್ರತೆಯೇ ಆಗಿದ್ದರೆ ನನ್ನನ್ನು ಈ ಅಗ್ನಿಕುಂಡದಿಂದ ರಕ್ಷಿಸು ದೇವ, ನನ್ನನ್ನು ಅಗ್ನಿಕುಂಡದಿಂದ ರಕ್ಷಿಸು ಪರಮಾತ್ಮ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ದೇವ. ಪಾಂಚಾಲಿಯ ಪ್ರತಿವೃತಾ ಧರ್ಮವನ್ನ ಬಾಪು ಪಾಂಚಾಲಿ ಬಾಪು. ನಿನ್ನ ಕರುಣೆಯನ್ನು ನಾನೆಂದಿಗೂ ಮರೆಯುವುದಿಲ್ಲ ಅಣ್ಣ. ಚಿಂತಿಸದಿರು ಕಾಂತ,
ಕಾಂತೆ 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 ಮನೋಹರ ನಿಧಿ ಪರಿಗೈದನೋ ಪರಮೇಶ್ವರಿ ನಿಧಿ ಪರಿಗೈದನೋ ಎದುಲಂಗನನು ತಾಯ್ವನು ನಮ್ಮನು ತಾತೆ ಕಾಂತೆ ಕಾಂತೆ ಮನೋಹರೇ, ನಡೆದದ್ದನ್ನು ನೆನೆದು ಚಿಂತಿಸಬೇಡ. ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ಕಾಪಾಡುವನು. ಅರ್ಜುನ, ಅಗ್ರಜ, ಹೀಗೆ ದುಡುಕಬೇಡ. ಅಗ್ರಜ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು. ದೇವಗುರುವರ ನಾರಾಯಣ ಶ್ರೀ ದೇವಗುರುವರ ನಾರಾಯಣ ಶ್ರೀ ದೇವಾದಿ ದೇವ ಭವ ಪಶಹಳಿಸಯ ದೇವಾದಿ ದೇವ ಭವ ಪಶಹಳಿಸಯ ದೇವಗುರುವರ ನಾರಾಯಣ ಶ್ರೀ ರಾಕ್ಷಸ ನಾಶ ಪಕ್ಷಿ ವಾಹನ ರಾಕ್ಷಸ ನಾಶ ಪಕ್ಷಿ ವಾಹನ ರಚಿಲು ಭಕ್ತ ರಚಿನಿಯೊಳು ನೀನು ರಕ್ಷಿಸು ಭಕ್ತ ರಚಿನಿಯೊಳು ನೀನು ದೇವಗುರುವರ ನಾರಾಯಣ ಶ್ರೀ ಶ್ರೀಕೃಷ್ಣನ ಪರಮಾತ್ಮನ ಭಕ್ತ ಶಿರೋಮಣಿಯಾದ ಗುರೋತ್ತಮರಿಗೆ ಪಾಂಡುಪುತ್ರರ ಪ್ರಣಾಮಗಳು. ಧರ್ಮಾದಿಗಳೇ ನಿಮಗೆ ಮಂಗಳವಾಗಲಿ. ಗರುಡ ಸ್ವಾಮಿ, ಈ ಪೀಠವನ್ನು ಅಲಂಕರಿಸರಾಗಿ. ಆಗಬಹುದು ಧರ್ಮಂದನ. ತಮ್ಮ ದುರ್ಶನ ಭಾಗ್ಯದಿಂದ ನಮಗೆ ಬಹಳ ಸಂತೋಷವಾಯಿತು. ದ್ವಾರಕೆಯಲ್ಲಿ ಬಲಭದ್ರ ದೇವ, ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಕ್ಷೇಮವಾಗಿರುವರೇ? ಯುಧಿಷ್ಠಿರ ಎಲ್ಲರೂ ಕ್ಷೇಮವಾಗಿರುವರು. ತಾವು ಬಂದ ಸಮಾಚಾರವನ್ನು ತಿಳಿಸುವರಾಗಿ. ಯುಧಿಷ್ಠಿರ, ಶ್ರೀಕೃಷ್ಣ ಪರಮಾತ್ಮನು ರತಿ ಮನ್ಮಥರ ಲಗ್ನ ಪತ್ರಿಕೆಯನ್ನು ಕೊಟ್ಟು ಕಳಿಸಿರುವರು. ಇದನ್ನು ತೆಗೆದುಕೊಳ್ಳಿ. ನಾನಿನ್ನು ಬರುತ್ತೇನೆ. ಆಗಬಹುದು. ಅರ್ಜುನ, ಅಗ್ರಜ, ಈ ಲಗ್ನ ಪತ್ರಿಕೆಯನ್ನು ಓದುವನಾಗು. ಆಗಬಹುದು ಅಗ್ರಜ. ನನ್ನ ಪರಮ ಭಕ್ತರಾದ ಹಸ್ತಿನಾಪುರವನ್ನು ಆಳುವ ಪಾಂಡುಪುತ್ರರಿಗೆ ಶ್ರೀಕೃಷ್ಣನ ಆಶೀರ್ವಾದಗಳು. ಅದಾಗಿ ಕಮಲಾವತಿ ನಗರದ ಚಂದ್ರಕಮಲ ರಾಜನ ಪುತ್ರಿ ರತಿ ಎಂಬ ಕನ್ಯೆಯನ್ನು ನನ್ನ ಪುತ್ರನಾದ ಮನ್ಮಥನೊಡನೆ ಲಗ್ನವು ನಿಶ್ಚಯವಾಗಿದೆ. ಆದ ಕಾರಣ ಈ ಶುಭ ಮುಹೂರ್ತಕ್ಕೆ ತಾವೆಲ್ಲರೂ ದಯಮಾಡಿಸಿ ವಧೂವರರನ್ನು ಆಶೀರ್ವದಿಸಿ ನನ್ನ ಮನಸ್ಸನ್ನು ಸಂತೋಷಪಡಿಸಬೇಕೆಂದು ಕೋರುತ್ತೇನೆ. ಮಿಕ್ಕುಳಿದ ವಿಶೇಷ ಕಮಲಾವತಿ ನಗರದಲ್ಲಿ ಇಂತಿ ನಿಮ್ಮ ಪ್ರೀತಿಯ ಕೃಷ್ಣ. ರತಿ ಮನ್ಮಥರ ಲಗ್ನವೇ, ಬಹಳ ಸಂತೋಷವಾಯಿತು. ಸಹೋದರರೇ, ನಡೆಯಿರಿ, ಕಮಲಾವತಿ ನಗರಕ್ಕೆ ಪ್ರಯಾಣ ಮಾಡೋಣ. ಮನ್ಮಥರ ಲಗ್ನವೇ, ಪರಮಾನಂದ ಪರಮಾನಂದ. ಈ ಭೀಮಸೇನನಿಗೆ ಭೋಜನಾದಿಗಳೆಂದರೆ ಪರಮಾನಂದ.